ಸಾರಿಗೆ ಇಲಾಖೆಗೆ ತೆರಿಗೆ ವಂಚಿಸುತ್ತಿದ್ದ ಕಾರು ಮಾಲೀಕರು, ಹೊರರಾಜ್ಯ ನೋಂದಣಿಯ 200ಕ್ಕೂ ಹೆಚ್ಚು ವಾಹನಗಳ ಜಪ್ತಿ. ಇಂದು ಬೃಹತ್ ಕಾರ್ಯಾಚರಣೆಯಲ್ಲಿ 3 ಕೋಟಿ ದಂಡ ವಸೂಲಿ, 10 ಪ್ರತ್ಯೇಕ ತಂಡ ರಚಿಸಿಕೊಂಡು ದಾಳಿ ನಡೆಸಿದ ಅಧಿಕಾರಿಗಳು. ಬೆಂಜ್, ಹ್ಯಾರಿಯರ್, ಸ್ಕಾರ್ಪಿಯೋ ಸೇರಿ 200ಕ್ಕೂ ಹೆಚ್ಚು ವಾಹನ ಜಪ್ತಿ. ಹನೂರು ಶೂಟೌಟ್ ಇದು ದುರುದ್ದೇಶದಿಂದ ಮಾಡಿರುವ ಕ್ರಮ ಅಲ್ಲ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ವಿಪಕ್ಷದವರು ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಹಾಗೂ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಆಗ್ರಹ. ಇದು ಎನ್ಕೌಂಟರ್ ಸರ್ಕಾರ ಎಂದು ಬಿಜೆಪಿ ಸದಸ್ಯರು ಘೋಷಣೆ. ರೈತರ ಮೇಲೆ ಶೂಟೌಟ್ ಮಾಡಲಾಗಿದೆ. ಈ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡುತ್ತದೆ. ಇದು ರಾಕ್ಷಸ ಸರ್ಕಾರ ಎಂದು ವಾಗ್ದಾಳಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಬಾರಿಯ ಆಷಾಢ ಮಾಸ ಭರ್ಜರಿ ದಾಖಲೆ ಬರೆದಿದೆ. 13 ದಿನಗಳಲ್ಲಿ 8.61 ಲಕ್ಷ ಭಕ್ತರು ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದಿದ್ದು, 2,000 ವಿಶೇಷ ದರ್ಶನ ಟಿಕೆಟ್ನಿಂದ 3 ಕೋಟಿಗೂ ಅಧಿಕ ಆದಾಯ ಸಂಗ್ರಹವಾಗಿದೆ. ಈ ವರ್ಷ ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ ಸಾರ್ವಕಾಲಿಕ ದಾಖಲೆ. ದೇವಾಲಯದ ಪ್ರಾಧಿಕಾರ ಹಾಗೂ ಸಾರಿಗೆ ಸಂಸ್ಥೆಯ ಬೊಕ್ಕಸಕ್ಕೆ ಭಾರೀ ಆದಾಯ. ಸಿಎಂ ಆಗಿ ವಿಜಯ್ 100ನೇ ದಿನ ಪೂರೈಕೆ. 100 ದಿನಗಳ ಮಟ್ಟಿಗೆ ಹಣಕಾಸು ಹಾಗೂ ಆಡಳಿತಾತ್ಮಕ ಚೌಕಟ್ಟನ್ನು ಒದಗಿಸುವಲ್ಲಿ ಸರ್ಕಾರ ಯಶಸ್ವಿ. ಸಾರ್ವಜನಿಕರ ಒಂದೇ ಒಂದು ರೂಪಾಯಿಯೂ ದುರುಪಯೋಗವಾಗಲು ಬಿಡುವುದಿಲ್ಲ ಘೋಷಿಸಿದ್ದ ನಟ. ಭ್ರಷ್ಟಾಚಾರ ಮುಕ್ತ ಆಡಳಿತ, ಸಿಂಗಪ್ಪಣ್ಣ ಕಾರ್ಯಪಡೆ, ಬೆಳೆ ಸಾಲ ಮನ್ನಾ ಮತ್ತು ಉಚಿತ ವಿದ್ಯುತ್ನಂತಹ ಜನಪ್ರಿಯ ಯೋಜನೆಗಳು ಜನರಲ್ಲಿ ಹೊಸ ಭರವಸೆ ಮೂಡಿಸಿವೆ. ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆಯ ನಡುವೆ ಎದುರಾಗಿದೆ ಆರ್ಥಿಕ ಹೊರೆಯ ಬೆಟ್ಟ. ಉಚಿತ ಎಲೆಕ್ಟ್ರಿಕ್ ಸ್ಟವ್ ಎನ್ನುವ ಸುಳ್ಳು ಸಂದೇಶ. ಕೇಂದ್ರ ಸಚಿವ ನೀಡಿದ ಪ್ರಹ್ಲಾದ್ ಜೋಶಿ ಎಚ್ಚರಿಕೆ. ಎಂಎನ್ಆರ್ಇ ಹೆಸರಿನಲ್ಲಿ ನಕಲಿ ಸಂದೇಶ ನಂಬದಿರಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಿದ ಮನವಿ. ಸಾಮಾಜಿಕ ಜಾಲತಾಣಗಳಲ್ಲಿನ ಫೇಕ್ ಸಂದೇಶಗಳ ಮೇಲೆ ಕ್ಲಿಕ್ ಮಾಡದೇ ಇರಲು ಕರೆ. ಯಾವುದೇ ಸುದ್ದಿ ಸಂದೇಶಗಳ ಬಗೆಗೆ ಅಧಿಕೃತ ವೆಬ್ಸೈಟ್ ಹಾಗೂ ಸುದ್ದಿ ಸಂಸ್ಥೆಗಳನ್ನಷ್ಟೇ ಅನುಸರಿಸಬೇಕು ಎಂದು ಎಚ್ಚರಿಕೆ.